ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗಿರ್ ಅಭಯಾರಣ್ಯದಲ್ಲಿ ಮೋದಿ ಸಂಚಾರ, ಟೂರಿಸಂ ಮತ್ತು ಮೋದಿ ಸಿಂಹ ಸಫಾರಿ. ಏಷ್ಯಾಟಿಕ್ ಸಿಂಹಗಳ ನೈಸರ್ಗಿಕ ವನಧಾಮ ಗುಜರಾತಿನ ಜುನಾಗಢದಲ್ಲಿರುವ ಗಿರ್ ಅಭಯಾರಣ್ಯ. ಇಲ್ಲಿ ವಿಶೇಷವಾಗಿ ಏಷ್ಯಾಟಿಕ್ ಸಿಂಹಗಳನ್ನು ನಾವು ನೋಡಬಹುದು. ವಿಶ್ವ ವನ್ಯಜೀವಿ ದಿನದ ಅಂಗವಾಗಿ ಪ್ರಧಾನಿ ಮೋದಿ ಇದೇ ಗಿರ್ ಅಭಯಾರಣ್ಯದಲ್ಲಿ ಸಿಂಹ ಸಫಾರಿ ನಡೆಸಿದರು. ಸಫಾರಿ ಡ್ರೆಸ್ ಹಾಗೂ ಹ್ಯಾಟ್ ತೊಟ್ಟು ಕೈಯಲ್ಲಿ ಕ್ಯಾಮೆರಾ ಹಿಡಿದು ಸಿಂಹ ಸಫಾರಿ ನಡೆಸಿದ್ದಾರೆ. ಈ ಸಿಂಹ ಸಫಾರಿಯ ಕೆಲವು ತುಣುಕುಗಳನ್ನು ಮೋದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ. ಗಿರ್ ಅರಣ್ಯದಲ್ಲಿ ಸಿಂಹಗಳ ಸಂರಕ್ಷಣೆಯಲ್ಲಿ ಬುಡಕಟ್ಟು ಜನರ ಮತ್ತು ಮಹಿಳೆಯರ ಕೊಡುಗೆಯನ್ನ ಮೋದಿ ಶ್ಲಾಘಿಸಿದ್ದಾರೆ. ಇವರ ಸಾಮೂಹಿಕ ಪ್ರಯತ್ನಗಳಿಂದಾಗಿಯೇ ಗಿರ್ ಅರಣ್ಯದಲ್ಲಿ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ ಏರಿಕೆ ಕಂಡಿದೆ ಎಂದು ಮೋದಿ ಹೇಳಿದ್ದಾರೆ. ಸಿಂಹಗಳ ಸಂಖ್ಯೆಯಲ್ಲಿ ಏರಿಕೆ. ಗಿರ್ ಅರಣ್ಯದಲ್ಲಿ ಈಗ ಸಿಂಹಗಳ ಸಂಖ್ಯೆ ಏರುಮುಖವಾಗಿದೆ. ಸುಮಾರು 1250 ವರ್ಗ ಕಿಲೋಮೀಟರ್ ವ್ಯಾಪ್ತಿ ಹರಡಿರುವ ಈ ಗಿರ್ ಅಭಯಾರಣ್ಯದಲ್ಲಿ ಇದೀಗ ಸುಮಾರು 674 ಸಿಂಹಗಳಿವೆ ಎಂದು ಅಂದಾಜಿಸಲಾಗಿದೆ. ಅನೇಕ ಪ್ರವಾಸಿಗಳು ಈ ಸಿಂಹ ಸಫಾರಿಗಾಗಿಯೇ ಗಿರ್ ಅರಣ್ಯಕ್ಕೆ ಬರುತ್ತಾರೆ. ದೇಶದಲ್ಲಿ ನಿಸರ್ಗದತ್ತವಾಗಿರುವ ಟೂರಿಸಂ ಕ್ಷೇತ್ರವನ್ನು ಪ್ರಮೋಟ್ ಮಾಡುವ ಮೋದಿಯ ಈ ರೀತಿಯ ನಡೆ ಇದೇ ಮೊದಲೇನಲ್ಲ. ಮೋದಿ ಹಲವು ಸಲ ಹಲವು ಅಭಯಾರಣ್ಯಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅವೆಲ್ಲವೂ ಈಗ ಟೂರಿಸಂ ಹಬ್ ಆಗಿ ಬದಲಾಗಿದೆ. ಈ ಹಿಂದೆ ಮಾಲ್ಡೀವ್ಸ್ ಭಾರತದ ವಿರುದ್ಧ ತಿರುಗಿ ಬಿದ್ದಾಗ ಮೋದಿ ಸೀದಾ ಲಕ್ಷದ್ವೀಪಕ್ಕೆ ಹೋಗಿ ಒಂದು ಫೋಟೋಗೆ ಪೋಸ್ ಕೊಟ್ಟಿದ್ದರು. ಸಿಕ್ಕಾಪಟ್ಟೆ ವೈರಲ್ ಆದ ಆ ಫೋಟೋ ಟೂರಿಸಂ ಬಗ್ಗೆ ಲಕ್ಷದ್ವೀಪದಲ್ಲಿರುವ ಅಗಾಧ ಅವಕಾಶ ಪ್ರವಾಸಿಗರಿಗೆ ತೆರೆದಿಟ್ಟಿತ್ತು. ಇದರಿಂದ ಮಾಲ್ಡೀವ್ಸ್ಗೆ ಹೋಗುವ ಭಾರತೀಯರು ಲಕ್ಷದ್ವೀಪದ ಕಡೆ ತಿರುಗಿದ್ರು. ಅದೇ ರೀತಿ ಇದೀಗ ಗಿರ್ ಅಭಯಾರಣ್ಯದಲ್ಲಿ ಸಿಂಹ ಸಫಾರಿ ಮಾಡುವ ಮೂಲಕ ನಮ್ಮ ಅರಿವು ಮೂಡಿಸಿದ್ದಾರೆ. ಸಿಂಹದ ಸಂತತಿ, ಬುಡಕಟ್ಟು ಜನಾಂಗದ ಬಗ್ಗೆ ಹಾಗೂ ಟೂರಿಸಂ ಕುರಿತು ಅರಿವು ಮೂಡಿಸಿದ್ದಾರೆ. ಈ ಒಂದು ಸಫಾರಿಯಿಂದ ಗಿರ್ ಅಭಯಾರಣ್ಯ ಹೊಸ ಇತಿಹಾಸ ಸೃಷ್ಟಿಸಲಿದೆ. ಮೋದಿ ಹೆಜ್ಜೆ ಇಟ್ಟಲ್ಲೆಲ್ಲ ಅಭಿವೃದ್ಧಿಯ ಜೊತೆಗೆ ಇತಿಹಾಸ ಸೃಷ್ಟಿಯಾಗುತ್ತೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ರಮ್ಯಾ ಕಲಾವಿದರಿಗೆ ಬೆದರಿಕೆ ಹಾಕುವುದು ತಪ್ಪು ಅಂತ ಪದ್ಮಾವತಿ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದು ತಪ್ಪಲ್ಲ. ಡಿಕೆ ಶಿವಕುಮಾರ್ ಹೇಳಿಕೆ ಸರಿ ಇದ್ರೂ ಕೂಡ ಬೆದರಿಕೆ ಹಾಕುವುದು ತಪ್ಪು. ಕಲಾವಿದರು ರಾಜಕಾರಣಿಗಳಿಗೆ ಸಾಫ್ಟ್ ಆಗಿ ಟಾರ್ಗೆಟ್ ಆಗ್ತಿದ್ದೀವಿ. ಅದರಲ್ಲೂ ನಟಿ ಮನೆಯರು ಟಾರ್ಗೆಟ್ ಆಗುವುದು ಫೇಕ್. ಟಾರ್ಗೆಟ್ ಮಾಡೋದು, ಬೆದರಿಕೆ ಹಾಕುವುದನ್ನ ನಿಲ್ಲಿಸಬೇಕು. ಕಲಾವಿದರೇ ನಿಮ್ಮ ಧ್ವನಿ ಎತ್ತಿ ಅಂತ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳಿಕೆಗೆ ಸಂಬಂಧಪಟ್ಟಂತೆ ಹಂಪಿ ಉತ್ಸವದಲ್ಲಿ ರಮ್ಯಾ ಅವರು ಭಾಗಿಯಾಗಿದ್ರು. ಆಗೊಂದು ರಿಯಾಕ್ಷನ್ ಕೊಡ್ತಾರೆ, ಅವ್ರು ಹೇಳಿದ್ರಲ್ಲಿ ತಪ್ಪಿಲ್ಲ ಬಿಡಿ ಅಂತ. ಆದ್ರೆ ಈಗ ಟ್ವೀಟ್ ಮೂಲಕ ಹೇಳ್ತಿದ್ದಾರೆ, ಹೇಳಿದ್ದು ಸರಿ ಇದ್ರೂ ಕೂಡ ಬೆದರಿಕೆ ಹಾಕುವುದು ಸರಿಯಲ್ಲ ಅಂತ. ಅಂತಾರಾಷ್ಟೀಯ ವನ್ಯಜೀವಿ ದಿನ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಸಿಂಹ ಸಫಾರಿ ಮಾಡಿದ್ದಾರೆ. ಯಾವತ್ತೂ ಬ್ಯುಸಿ ಇರುವ ಮೋದಿ ಸಿಂಹ ಸಫಾರಿಗೆ ಬಿಡುವು ಮಾಡಿಕೊಂಡಿದ್ದು ಹೇಗೆ, ಯಾಕೆ, ಅವರ ತಯಾರಿ ಹೇಗಿತ್ತು, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗಿರ್ ಅಭಯಾರಣ್ಯದಲ್ಲಿ ಮೋದಿ ಸಂಚಾರ, ಟೂರಿಸಂ ಮತ್ತು ಮೋದಿ ಸಿಂಹ ಸಫಾರಿ. ಏಷ್ಯಾಟಿಕ್ ಸಿಂಹಗಳ ನೈಸರ್ಗಿಕ ವನಧಾಮ ಗುಜರಾತಿನ ಜುನಾಗಢದಲ್ಲಿರುವ ಗಿರ್ ಅಭಯಾರಣ್ಯ. ಇಲ್ಲಿ ವಿಶೇಷವಾಗಿ ಏಷ್ಯಾಟಿಕ್ ಸಿಂಹಗಳನ್ನು ನಾವು ನೋಡಬಹುದು. ವಿಶ್ವ ವನ್ಯಜೀವಿ ದಿನದ ಅಂಗವಾಗಿ ಪ್ರಧಾನಿ ಮೋದಿ ಇದೇ ಗಿರ್ ಅಭಯಾರಣ್ಯದಲ್ಲಿ ಸಿಂಹ ಸಫಾರಿ ನಡೆಸಿದರು. ಸಫಾರಿ ಡ್ರೆಸ್ ಹಾಗೂ ಹ್ಯಾಟ್ ತೊಟ್ಟು ಕೈಯಲ್ಲಿ ಕ್ಯಾಮೆರಾ ಹಿಡಿದು ಸಿಂಹ ಸಫಾರಿ ನಡೆಸಿದ್ದಾರೆ.
ಈ ಸಿಂಹ ಸಫಾರಿಯ ಕೆಲವು ತುಣುಕುಗಳನ್ನು ಮೋದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ. ಗಿರ್ ಅರಣ್ಯದಲ್ಲಿ ಸಿಂಹಗಳ ಸಂರಕ್ಷಣೆಯಲ್ಲಿ ಬುಡಕಟ್ಟು ಜನರ ಮತ್ತು ಮಹಿಳೆಯರ ಕೊಡುಗೆಯನ್ನ ಮೋದಿ ಶ್ಲಾಘಿಸಿದ್ದಾರೆ. ಇವರ ಸಾಮೂಹಿಕ ಪ್ರಯತ್ನಗಳಿಂದಾಗಿಯೇ ಗಿರ್ ಅರಣ್ಯದಲ್ಲಿ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ ಏರಿಕೆ ಕಂಡಿದೆ ಎಂದು ಮೋದಿ ಹೇಳಿದ್ದಾರೆ. ಸಿಂಹಗಳ ಸಂಖ್ಯೆಯಲ್ಲಿ ಏರಿಕೆ. ಗಿರ್ ಅರಣ್ಯದಲ್ಲಿ ಈಗ ಸಿಂಹಗಳ ಸಂಖ್ಯೆ ಏರುಮುಖವಾಗಿದೆ. ಸುಮಾರು 1250 ವರ್ಗ ಕಿಲೋಮೀಟರ್ ವ್ಯಾಪ್ತಿ ಹರಡಿರುವ ಈ ಗಿರ್ ಅಭಯಾರಣ್ಯದಲ್ಲಿ ಇದೀಗ ಸುಮಾರು 674 ಸಿಂಹಗಳಿವೆ ಎಂದು ಅಂದಾಜಿಸಲಾಗಿದೆ. ಅನೇಕ ಪ್ರವಾಸಿಗಳು ಈ ಸಿಂಹ ಸಫಾರಿಗಾಗಿಯೇ ಗಿರ್ ಅರಣ್ಯಕ್ಕೆ ಬರುತ್ತಾರೆ. ದೇಶದಲ್ಲಿ ನಿಸರ್ಗದತ್ತವಾಗಿರುವ ಟೂರಿಸಂ ಕ್ಷೇತ್ರವನ್ನು ಪ್ರಮೋಟ್ ಮಾಡುವ ಮೋದಿಯ ಈ ರೀತಿಯ ನಡೆ ಇದೇ ಮೊದಲೇನಲ್ಲ. ಮೋದಿ ಹಲವು ಸಲ ಹಲವು ಅಭಯಾರಣ್ಯಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅವೆಲ್ಲವೂ ಈಗ ಟೂರಿಸಂ ಹಬ್ ಆಗಿ ಬದಲಾಗಿದೆ. ಈ ಹಿಂದೆ ಮಾಲ್ಡೀವ್ಸ್ ಭಾರತದ ವಿರುದ್ಧ ತಿರುಗಿ ಬಿದ್ದಾಗ ಮೋದಿ ಸೀದಾ ಲಕ್ಷದ್ವೀಪಕ್ಕೆ ಹೋಗಿ ಒಂದು ಫೋಟೋಗೆ ಪೋಸ್ ಕೊಟ್ಟಿದ್ದರು. ಸಿಕ್ಕಾಪಟ್ಟೆ ವೈರಲ್ ಆದ ಆ ಫೋಟೋ ಟೂರಿಸಂ ಬಗ್ಗೆ ಲಕ್ಷದ್ವೀಪದಲ್ಲಿರುವ ಅಗಾಧ ಅವಕಾಶ ಪ್ರವಾಸಿಗರಿಗೆ ತೆರೆದಿಟ್ಟಿತ್ತು. ಇದರಿಂದ ಮಾಲ್ಡೀವ್ಸ್ಗೆ ಹೋಗುವ ಭಾರತೀಯರು ಲಕ್ಷದ್ವೀಪದ ಕಡೆ ತಿರುಗಿದ್ರು. ಅದೇ ರೀತಿ ಇದೀಗ ಗಿರ್ ಅಭಯಾರಣ್ಯದಲ್ಲಿ ಸಿಂಹ ಸಫಾರಿ ಮಾಡುವ ಮೂಲಕ ನಮೋ ಅರಿವು ಮೂಡಿಸಿದ್ದಾರೆ. ಸಿಂಹದ ಸಂತತಿ, ಬುಡಕಟ್ಟು ಜನಾಂಗದ ಬಗ್ಗೆ ಹಾಗೂ ಟೂರಿಸಂ ಕುರಿತು ಅರಿವು ಮೂಡಿಸಿದ್ದಾರೆ. ಈ ಒಂದು ಸಫಾರಿಯಿಂದ ಗಿರ್ ಅಭಯಾರಣ್ಯ ಹೊಸ ಇತಿಹಾಸ ಸೃಷ್ಟಿಸಲಿದೆ. ಮೋದಿ ಹೆಜ್ಜೆ ಇಟ್ಟಲ್ಲೆಲ್ಲ ಅಭಿವೃದ್ಧಿಯ ಜೊತೆಗೆ ಇತಿಹಾಸ ಸೃಷ್ಟಿಯಾಗುತ್ತೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ರಮ್ಯಾ ಕಲಾವಿದರಿಗೆ ಬೆದರಿಕೆ ಹಾಕುವುದು ತಪ್ಪು ಅಂತ ಪದ್ಮಾವತಿ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದು ತಪ್ಪಲ್ಲ. ಡಿಕೆ ಶಿವಕುಮಾರ್ ಹೇಳಿಕೆ ಸರಿ ಇದ್ರೂ ಕೂಡ ಬೆದರಿಕೆ ಹಾಕುವುದು ತಪ್ಪು. ಕಲಾವಿದರು ರಾಜಕಾರಣಿಗಳಿಗೆ ಸಾಫ್ಟ್ ಆಗಿ ಟಾರ್ಗೆಟ್ ಆಗ್ತಿದ್ದೀವಿ. ಅದರಲ್ಲೂ ನಟಿ ಮಣಿಯರು ಟಾರ್ಗೆಟ್ ಆಗುವುದು ಫೇಕ್. ಟಾರ್ಗೆಟ್ ಮಾಡುವುದು, ಬೆದರಿಕೆ ಹಾಕುವುದನ್ನ ನಿಲ್ಲಿಸಬೇಕು. ಕಲಾವಿದರೇ ನಿಮ್ಮ ಧ್ವನಿ ಎತ್ತಿ ಅಂತ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಹಂಪಿ ಉತ್ಸವದಲ್ಲಿ ರಮ್ಯಾ ಅವರು ಭಾಗಿಯಾಗಿದ್ರು. ಆಗೊಂದು ರಿಯಾಕ್ಷನ್ ಕೊಡ್ತಾರೆ, ಅವ್ರು ಹೇಳಿದ್ರಲ್ಲಿ ತಪ್ಪಿಲ್ಲ ಬಿಡಿ ಅಂತ. ಆದ್ರೆ ಈಗ ಟ್ವೀಟ್ ಮೂಲಕ ಹೇಳ್ತಿದ್ದಾರೆ, ಹೇಳಿದ್ದು ಸರಿ ಇದ್ರೂ ಕೂಡ ಬೆದರಿಕೆ ಹಾಕುವುದು ಸರಿಯಲ್ಲ ಅಂತ. ಅಂತಾರಾಷ್ಟೀಯ ವನ್ಯಜೀವಿ ದಿನ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಸಿಂಹ ಸಫಾರಿ ಮಾಡಿದ್ದಾರೆ. ಯಾವತ್ತೂ ಬ್ಯುಸಿ ಇರುವ ಮೋದಿ ಸಿಂಹ ಸಫಾರಿಗೆ ಬಿಡುವು ಮಾಡಿಕೊಂಡಿದ್ದು ಹೇಗೆ, ಯಾಕೆ, ಅವರ ತಯಾರಿ ಹೇಗಿತ್ತು, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗಿರ್ ಅಭಯಾರಣ್ಯದಲ್ಲಿ ಮೋದಿ ಸಂಚಾರ, ಟೂರಿಸಂ ಮತ್ತು ಮೋದಿ ಸಿಂಹ ಸಫಾರಿ. ಏಷ್ಯಾಟಿಕ್ ಸಿಂಹಗಳ ನೈಸರ್ಗಿಕ ವನಧಾಮ ಗುಜರಾತಿನ ಜುನಾಗಢದಲ್ಲಿರುವ ಗಿರ್ ಅಭಯಾರಣ್ಯ. ಇಲ್ಲಿ ವಿಶೇಷವಾಗಿ ಏಷ್ಯಾಟಿಕ್ ಸಿಂಹಗಳನ್ನ ನಾವು ನೋಡಬಹುದು. ವಿಶ್ವ ವನ್ಯಜೀವಿ ದಿನದ ಅಂಗವಾಗಿ ಪ್ರಧಾನಿ ಮೋದಿ ಇದೇ ಗಿರ್ ಅಭಯಾರಣ್ಯದಲ್ಲಿ ಸಿಂಹ ಸಫಾರಿ ನಡೆಸಿದರು. ಸಫಾರಿ ಡ್ರೆಸ್ ಹಾಗೂ ಹ್ಯಾಟ್ ತೊಟ್ಟು ಕೈಯಲ್ಲಿ ಕ್ಯಾಮೆರಾ ಹಿಡಿದು ಸಿಂಹ ಸಫಾರಿ ನಡೆಸಿದ್ದಾರೆ. ಈ ಸಿಂಹ ಸಫಾರಿಯ ಕೆಲವು ತುಣುಕುಗಳನ್ನು ಮೋದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ. ಗಿರ್ ಅರಣ್ಯದಲ್ಲಿ ಸಿಂಹಗಳ ಸಂರಕ್ಷಣೆಯಲ್ಲಿ ಬುಡಕಟ್ಟು ಜನರ ಮತ್ತು ಮಹಿಳೆಯರ ಕೊಡುಗೆಯನ್ನ ಮೋದಿ ಶ್ಲಾಘಿಸಿದ್ದಾರೆ. ಇವರ ಸಾಮೂಹಿಕ ಪ್ರಯತ್ನಗಳಿಂದಾಗಿಯೇ ಗಿರ್ ಅರಣ್ಯದಲ್ಲಿ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ ಏರಿಕೆ ಕಂಡಿದೆ ಎಂದು ಮೋದಿ ಹೇಳಿದ್ದಾರೆ. ಸಿಂಹಗಳ ಸಂಖ್ಯೆಯಲ್ಲಿ ಏರಿಕೆ. ಗಿರ್ ಅರಣ್ಯದಲ್ಲಿ ಈಗ ಸಿಂಹಗಳ ಸಂಖ್ಯೆ ಏರುಮುಖವಾಗಿದೆ. ಸುಮಾರು 1250 ವರ್ಗ ಕಿಲೋಮೀಟರ್ ವ್ಯಾಪ್ತಿ ಹರಡಿರುವ ಈ ಗಿರ್ ಅಭಯಾರಣ್ಯದಲ್ಲಿ ಇದೀಗ ಸುಮಾರು 674 ಸಿಂಹಗಳಿವೆ ಎಂದು ಅಂದಾಜಿಸಲಾಗಿದೆ. ಅನೇಕ ಪ್ರವಾಸಿಗಳು ಈ ಸಿಂಹ ಸಫಾರಿಗಾಗಿಯೇ ಗಿರ್ ಅರಣ್ಯಕ್ಕೆ ಬರುತ್ತಾರೆ. ದೇಶದಲ್ಲಿ ನಿಸರ್ಗದತ್ತವಾಗಿರುವ ಟೂರಿಸಂ ಕ್ಷೇತ್ರವನ್ನು ಪ್ರಮೋಟ್ ಮಾಡುವ ಮೋದಿಯ ಈ ರೀತಿಯ ನಡೆ ಇದೇ ಮೊದಲೇನಲ್ಲ. ಮೋದಿ ಹಲವು ಸಲ ಹಲವು ಅಭಯಾರಣ್ಯಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅವೆಲ್ಲವೂ ಈಗ ಟೂರಿಸಂ ಹಬ್ ಆಗಿ ಬದಲಾಗಿದೆ.
ಈ ಹಿಂದೆ ಮಾಲ್ಡೀವ್ಸ್ ಭಾರತದ ವಿರುದ್ಧ ತಿರುಗಿ ಬಿದ್ದಾಗ ಮೋದಿ ಸೀದಾ ಲಕ್ಷದ್ವೀಪಕ್ಕೆ ಹೋಗಿ ಒಂದು ಫೋಟೋಗೆ ಪೋಸ್ ಕೊಟ್ಟಿದ್ದರು. ಸಿಕ್ಕಾಪಟ್ಟೆ ವೈರಲ್ ಆದ ಆ ಫೋಟೋ ಟೂರಿಸಂ ಬಗ್ಗೆ ಲಕ್ಷದ್ವೀಪದಲ್ಲಿರುವ ಅಗಾಧ ಅವಕಾಶ ಪ್ರವಾಸಿಗರಿಗೆ ತೆರೆದಿಟ್ಟಿತ್ತು. ಇದರಿಂದ ಮಾಲ್ಡೀವ್ಸ್ಗೆ ಹೋಗುವ ಭಾರತೀಯರು ಲಕ್ಷದ್ವೀಪದ ಕಡೆ ತಿರುಗಿದ್ರು. ಅದೇ ರೀತಿ ಇದೀಗ ಗಿರ್ ಅಭಯಾರಣ್ಯದಲ್ಲಿ ಸಿಂಹ ಸಫಾರಿ ಮಾಡುವ ಮೂಲಕ ನಮೋ ಅರಿವು ಮೂಡಿಸಿದ್ದಾರೆ. ಸಿಂಹದ ಸಂತತಿ, ಬುಡಕಟ್ಟು ಜನಾಂಗದ ಬಗ್ಗೆ ಹಾಗೂ ಟೂರಿಸಂ ಕುರಿತು ಅರಿವು ಮೂಡಿಸಿದ್ದಾರೆ. ಈ ಒಂದು ಸಫಾರಿಯಿಂದ ಗಿರ್ ಅಭಯಾರಣ್ಯ ಹೊಸ ಇತಿಹಾಸ ಸೃಷ್ಟಿಸಲಿದೆ. ಮೋದಿ ಹೆಜ್ಜೆ ಇಟ್ಟಲ್ಲೆಲ್ಲ ಅಭಿವೃದ್ಧಿಯ ಜೊತೆಗೆ ಇತಿಹಾಸ ಸೃಷ್ಟಿಯಾಗುತ್ತೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.